KH07 ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಶ್. ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಹೊಸಕೋಟೆಯಿಂದ ಏನು ನಮ್ಮ ವಿಕೋಟೆ ಗಡಿ ಭಾಗದವರೆಗೂ ಕರ್ನಾಟಕದಲ್ಲಿ ಸುಮಾರು 70 ಕಿಲೋಮೀಟರ್ ನಿರ್ಮಿಸಿದ್ದಾರೆ. ಈ ರಸ್ತೆ ಪಕ್ಕದಲ್ಲಿ ಯಾವುದೇ ಸರ್ವಿಸ್ ರಸ್ತೆಯನ್ನು ರೈತರಿಗೆ ಯಾವುದೇ ಸೇವಾ ರಸ್ತೆಯನ್ನು ಮಾಡಿಕೊಡದೆ ಎಲ್ಲ ಜಮೀನುಗಳಿಗೂ ರಸ್ತೆ ಇಲ್ದಿರ ಬಂಡಿ ರಸ್ತೆ, ಕಾಲ್ದಾರಿ, ನೀರು ಹರಿಯುವಂಥ ಕಾಲುವೆಗಳನ್ನು ಎಲ್ಲ ಮುಚ್ಚಾಕಿದ್ದಾರೆ. ಆದ್ರಿಂದ ರೈತರಿಗೆ ತುಂಬಾ ವ್ಯವಸಾಯ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ. ನಾವು ಅನೇಕ ಬಾರಿ ಜಿಲ್ಲಾಧಿಕಾರಿಗಳಿಗೆ, NHA ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ಅನೇಕ ಸಲ ಪ್ರತಿಭಟನೆ ಮಾಡಿದ್ದೇವೆ. ಯಾವುದೇ ಅಧಿಕಾರಿಗಳು ಇದುವರೆಗೂ ಸ್ಪಂದಿಸ್ತಾ ಇಲ್ಲ. ಈ ರಸ್ತೆ ಬರೀ ಉಳ್ಳುವಂಥವರಿಗೆ, ಕಾರುಗಳಲ್ಲಿ ಓಡೋರು, ಐಷಾರಾಮಿ ಕಾರುಗಳಲ್ಲಿ ಓಡಾಡೋರಿಗೆ ಮಾತ್ರ ಅನುಕೂಲ ಆಗಿದೆ. ಬಡವರಿಗೆ, ಭೂಮಿ ಕಳೆದುಕೊಂಡಿರುವ ರೈತರಿಗೆ ಯಾವುದೇ ಅನುಕೂಲ ಆಗಿಲ್ಲ. ಆದ್ದರಿಂದ ನಮ್ಗೆ ಈ ಕೂಡಲೇ ಸೇವಾ ರಸ್ತೆಯನ್ನು ನಿರ್ಮಾಣ ಮಾಡಿ ಜಮೀನುಗಳಿಗೆ ರೈತರು ಹೋಗಿ ಬರೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಎಷ್ಟೋ ಜನ ರೈತರದು ಎರಡೂ ಕಡೆ ಭೂಮಿ ಹಂಚೋಗಿದೆ. ಈ ಕೂಡಲೇ NHA ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಮುಂದೆ ಬಂದು ಈ ಸೇವಾ ರಸ್ತೆಯನ್ನು ರೈತರಿಗೆ ನಿರ್ಮಾಣ ಮಾಡಿಕೊಟ್ಟು, ಇನ್ನೂ ಜಾಸ್ತಿ ರೈತರಿಗೆ ಯಾವುದೇ ಹಣ ಪರಿಹಾರ ಕೊಟ್ಟಿಲ್ಲ, ಆದ್ರೂ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಇನ್ನೂ ಕೊಡಬೇಕಾಗಿರುವಂಥ ಪರಿಹಾರವನ್ನು ಈ ಕೂಡಲೇ ನೀಡಿ ಸೇವಾ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕಾಗಿ ಈ ಭಾಗದ ರೈತರ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಹೊಸಕೋಟೆಯಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಜಮೀನುಗಳು ರಸ್ತೆ ಮಾಡೋದಕ್ಕೋಸ್ಕರ ಜಮೀನುಗಳು ಡಿನೋಟಿಫೈ ಆದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಅಕ್ರಮ್ ಪಾಷಾರ್ ಅವರಿದ್ದರು. ಅವರು ಎಲ್ಲ ರೈತರನ್ನ, ಈ ಭಾಗದಲ್ಲಿರೋ ಎಲ್ಲ ರೈತರನ್ನ ಜಿಲ್ಲಾಧಿಕಾರಿಗಳು ಕಚೇರಿ ಕರೆಸಿ ಎಲ್ಲ ರೈತರನ್ನ ಕೂರಿಸಿ ನಾವು ಎಲ್ಲ ರೈತರಿಗೆ ರಸ್ತೆ ಮಾಡಿಕೊಡ್ತೀವಿ, ಯಾವ ರೈತರಿಗೂ ತೊಂದರೆ ಮಾಡೋದಿಲ್ಲ, ಎಲ್ಲ ರೈತರು ಸರಾಗವಾಗಿ ಹೋಗ್ಬೋದು, ಯಾರಿಗೂ ಅನಾನುಕೂಲ ಮಾಡಿಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಗೆ ಸಮಾಧಾನ ಮಾಡಿ ಜಮೀನು ಬಿಡುಗಡೆ ಮಾಡೋದಕ್ಕೆ ನಮ್ಗೆ ಸಮಜಾಯಿಷಿ ಮಾಡಿದರು. ಮತ್ತು NG ಉಲ್ಕೂರು ವಿವೇಕಾನಂದ ಸ್ಕೂಲಲ್ಲಿ ಮತ್ತೆ ಇನ್ನೊಂದು ಮೀಟಿಂಗ್ ಮಾಡಿದರು. ಆ ಮೀಟಿಂಗಲ್ಲೂ ಹೇಳಿದರು, ಎಲ್ಲ ರೈತರ ಜಮೀನುಗಳಿಗೆ ನಿಮಗೆ ರಸ್ತೆ ಮಾಡಿಕೊಡ್ತೀವಿ, ಯಾವ ರೈತರನ್ನು ನಾವು ಅನುಕೂಲವಾಗಿರೋದಕ್ಕೆ ಬಿಡೋದಿಲ್ಲ, ಎಲ್ಲ ರೈತರಿಗೂ ಅನುಕೂಲ ಮಾಡಿಕೊಡ್ತೀವಿ, ಸರ್ವಿಸ್ ರಸ್ತೆ ಮಾಡಿಕೊಡ್ತೀವಿ. ಹೊಸಕೋಟೆಯಿಂದ ಚೆನ್ನೈವರೆಗೂ ಸರ್ವಿಸ್ ರಸ್ತೆ ಇರ್ತದೆ, ನೀವೇನು ಅನುಮಾನ ಪಡಬೇಡ್ರಿ ಅಂತೇಳಿ ನಮ್ಮನ್ನೆಲ್ಲ ಸಮಜಾಯಿಷಿ ಮಾಡಿ ಜಮೀನುಗಳು ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಾದ್ಮೇಲೆ ರಸ್ತೆ ಆಯಿತು. ನಕಾಶೆಗಳಲ್ಲಿರೋ ರಸ್ತೆಗಳೇ ಮಾಡಲಿಲ್ಲ, ಯಾವಾಗೂ ಹೋಗ್ತಾ ಬರ್ತಾ ಇರೋ ರಸ್ತೆಗಳು ಮಾಡಲಿಲ್ಲ, ಇನ್ನು ಸರ್ವಿಸ್ ರಸ್ತೆನೂ ಇಲ್ಲ. ನಮ್ಗೆ ಯಾವ ರೀತಿ ಆಗಿದೆ ಅಂದರೆ, ನಂದು ಪರ್ಟಿಕ್ಯುಲರ್ ನಂದು ಒಂದು ಜಮೀನು, ನಾವು 4 ಜನ ಅಣ್ತಮ್ಮರಿಗೆ ಹೋಗೋದಕ್ಕೆ ಒಂದು ಸರ್ವೆ ನಂಬರ್ ರಸ್ತೆನೇ ಇಲ್ಲ. ನಾವು ಬಿಟ್ಟಿದ್ದೀವಿ ಆ ಜಮೀನು. ಎಲ್ರಿಗೂ ಇದೇ ಥರ ಆಗಿದೆ. ಸುಮಾರು ಜನಕ್ಕೆ ಈ ರೀತಿ ಅನಾನುಕೂಲ ಆಗಿದೆ. ಇದನ್ನು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಿ ನಮ್ಮ ರೈತರ ಒಂದು ಕಷ್ಟವನ್ನು. ಅವಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು, ಇಲ್ಲಿ ಕೊಡ್ತಾ ಇರೋದು ಒಂದು ಸ್ಕ್ವೇರ್ ಫೀಟ್, ಒಂದು ಚದರಡಿಗೆ ₹2.40. ಇದೇ ಸುಂದರಪಾಳ್ಯದಲ್ಲಿದೆ 10,000 ಹೋಗ್ತಾ ಇದೆ. ಒಂದು ಜಾಗದಲ್ಲಿ ಮೇನ್ ರೋಡ್ಗೆ 10,000 ಒಂದು ಚದರಡಿ. ನಮ್ಗೆ ಕೊಟ್ಟಿರೋದು ತುಜಿಬೆ ₹2.40. ಅದನ್ನು ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಅವ್ಯವಸ್ಥೆಯನ್ನು ಸರಿ ಮಾಡಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಬೇಡ್ಕೊಳ್ತಾ ಇದ್ದೀನಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧವಾಗಿ ನಮ್ಮ ಪ್ರತಿಭಟನೆಯನ್ನು ಹಾಕ್ಕೊಂಡಿದ್ದಾರೆ. ಇದರ ಉದ್ದೇಶ ನಮ್ಮ ಸ್ಥಳೀಕರಿತರೆಲ್ಲ ಮಾಧ್ಯಮಿಕರಿಗೂ ಮತ್ತು ನಮ್ಮ ಎಲ್ಲ ಇಲಾಖೆಗಳಿಗೂ ಇದರ ಬಗ್ಗೆ ಗೊತ್ತಿದೆ. ಪ್ರಾರಂಭಿಕ ಹಂತದಲ್ಲಿ ಏನು ಹೊಸಕೋಟೆಯಿಂದ ಚೆನ್ನೈವರೆಗೂ ಏನು ರಾಷ್ಟ್ರೀಯ ಹೆದ್ದಾರಿ ಅಥವಾ ಮಾಡಿದ್ರು ಇವರು ಚೆನ್ನೈ ಎಕ್ಸ್ಪ್ರೆಸ್ ಅಂತೇಳಿ, ಆ ಸಮಯದಲ್ಲಿ ನಾವೆಲ್ಲ ರೈತರ ಮುಖಂಡರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಅಧಿಸೂಚನೆ ಹೊರಡಿಸಿದಾಗ ನಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಂತ ರಸ್ತೆ ನಿರ್ಮಾಣ ಮಾಡಿ ಅಂತ ನಾವೆಲ್ಲರೂ ಕೂಡ ಮನವರಿಕೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಸಮಜಾಯಿಸಿ ಹೇಳಿದ್ರು, ನೀವು ಯಾವುದೇ ರೀತಿಯಾಗಿ ಧೃತಿಗೆಡಬೇಡಿ, ನಾವು ಸರ್ವಿಸ್ ರಸ್ತೆ ಕೊಡ್ತೀವಿ ಅಂತ. ಆ ಸಂದರ್ಭದಲ್ಲಿ ಯಾಕಂದರೆ ದೇಶ ಬೆಳಿಬೇಕಾದ್ರೆ ಎಲ್ಲ ರಸ್ತೆಗಳನ್ನು ಮಾಡೋದ್ರಿಂದ ನಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ. ಅಭಿವೃದ್ಧಿ ಹೊಂದಿಕೊಳ್ಳಿಕ್ಕೆ ನಾವು ಕೂಡ ಸ್ವತಃ ಸಹಕಾರ ನೀಡ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಇವರೇನು ಮಾಡಿದ್ರು, ತರಾತುರಿಯಲ್ಲಿ NHA ಪ್ರಾಧಿಕಾರದವ್ರು ಏನು ಮಾಡಿದ್ರು, ರಸ್ತೆಯನ್ನು ಮಾಡಿ ಅವರ ಅನುಕೂಲ ತಕ್ಕಟ್ಟಂಗೆ ರೈತರನ್ನ ಏನು ಮಾಡಿದ್ರು, ಬಾಯಿ ಮುಚ್ಚಿಸಿ ನಿಮಗೆ ಕೊಡ್ತೀವಿ ಅಂತೇಳಿ ತರಾತುರಿಯಲ್ಲಿ ರಸ್ತೆ ನಿರ್ಮಾಣ ಮಾಡಿ ಏನು ಹೊಸಕೋಟೆಯಿಂದ ಹಿಡಿದು ಸುಂದರಪಾಳ್ಯವರೆಗೂ ಟೋಲ್ನ ಓಪನ್ ಮಾಡಿ ಏನು NHA ಕಾಂಪೌಂಡ್ ಹಾಕಿ ಸರ್ವಿಸ್ ಏನು ಬಡಿದೆ
ತಡೆದಿ ಅವರು ಪಾಡಿಗೆ ಅವರು ಇವತ್ತು ರಸ್ತೆಯನ್ನು ಕ್ಲೋಸ್ ಮಾಡಿ ಹೊರಟಿದ್ದಾರೆ. ಅದೇ ರೀತಿಯಲ್ಲಿ ನಾವು ಈ ರಸ್ತೆಯನ್ನು ಕ್ಲೋಸ್ ಮಾಡಿರೋದಕ್ಕೆ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರವನ್ನು ಕೂಡ ಈಗಾಗಲೇ ಮಾಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಕೇಂದ್ರ ಸರ್ಕಾರಕ್ಕೆ ಅನೇಕ ನಮ್ಮ ರೈತ ವರ್ಗದವರು ಪತ್ರದ ಏತಕ್ಕಾಗಿ ಹೋರಾಟ? ಎಲ್ಲಿವರೆಗೂ ಹೋರಾಟ? ಏತಕ್ಕಾಗಿ ಹೋರಾಟ? ಧಿಕ್ಕಾರ, ಧಿಕ್ಕಾರ! ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಏತಕ್ಕಾಗಿ ಹೋರಾಟ? ಏತಕ್ಕಾಗಿ ಹೋರಾಟ? ಧಿಕ್ಕಾರ, ಧಿಕ್ಕಾರ! ಧಿಕ್ಕಾರ, ಧಿಕ್ಕಾರ! ಮತ್ತೆ ದಯವಿಟ್ಟು ನಮ್ಮ ಮನವಿನ ತಲುಪಿಸಬೇಕು. ನಾವು ಈ ಪ್ರತಿಭಟನಾ ಸ್ಥಳದಲ್ಲಿ ಕಾರ್ಯನಿರತ ಪೊಲೀಸ್ ಅಧಿಕಾರಿಗಳಿಗೆ ನಾವು ಮನವಿಯನ್ನ ರೈತರ ಪರವಾಗಿ ಅವರ ಒಂದು ಸಮಸ್ಯೆನ ತಮ್ಮ ಮೂಲಕ ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಎಲ್ಲ ರೈತ ಮುಖಂಡರ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರೇ, ನೀವೇನು ಸಮಸ್ಯೆಗಳನ್ನ ಈಗ ಎಲ್ಲ ಇಲ್ಲಿ ವಿವರವಾಗಿ ಹೇಳ್ತಾ ಇದ್ರು, ಅದ್ರ ಬಗ್ಗೆ ನಾವು ಮೊನ್ನೆ ನಮ್ಮ ಠಾಣೆಯಲ್ಲಿ ವಿವರವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ಸಹ ನಾವು ತಂದಿದ್ದೀವಿ. ನಿಮ್ಮ ಸಮ್ಮುಖದಲ್ಲೇ ಅವ್ರಿಗೆಲ್ಲ ಫೋನ್ ಮಾಡಿ ತಿಳಿಸಿದ್ದೀವಿ. ಆಮೇಲೆ ಅವರು ಇದ್ರ ಬಗ್ಗೆ ಸರ್ಕಾರದ ಜೊತೆ ಮಾತಾಡಿ ಬೇಗ ಸಮಸ್ಯೆ ಬಗೆಹರಿಸೋದಾಗಿ ಹೇಳಿದ್ದಾರೆ. ಹಾಗೂ ನೀವು ಜನಪ್ರತಿನಿಧಿಗಳ ಮುಖಾಂತರ ಸಹ ಇದನ್ನು ಅವ್ರ ಗಮನಕ್ಕೆ ತರ್ತಾ ಇದ್ರು ಅಂತ ಗೊತ್ತಾಯಿತು. ಹಾಗೂ ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಶಾಂತಿಯುತ ಪ್ರತಿಭಟನೆಗೆ ನಮ್ಮ ಪೊಲೀಸ್ ಇಲಾಖೆ ಯಾವತ್ತೂ ನಾವು ನೆರವಾಗ್ತೀವಿ ಅಂತ ಹೇಳ್ತಾ, ನೀವೇನು ಕೊಟ್ಟಿದ್ರೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಇಲಾಖೆ ಮುಖಾಂತರ ತಲುಪಿಸ್ತೀವಿ ಅಂತೇಳಿ.